ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಈಗ ಬರ್ತಿರುವಂಥ ಒಂದಷ್ಟು ಸುದ್ದಿಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹೌದು, ಇವಾಗ ನಿಮಗೆಲ್ಲರಿಗೂ 11ನೇ ಕಂತಿನ ಹಣ ಆಲ್ಮೋಸ್ಟ್ 95% ಮಹಿಳೆಯರಿಗೆ ನಿಮ್ಮ ಖಾತೆಗೆ ಜಮಾ ಆಗಿದೆ. ಒಬ್ಬರೋ ಇಬ್ಬರೋ ಇನ್ನೂ ಕೂಡ ಕಮೆಂಟ್ನ ಹಾಕ್ತಾ ಇದ್ದೀರಾ, ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು. ಯಾಕೆ ಬಂದಿಲ್ಲ, ಏನಕ್ಕೆ ಬರ್ತಿಲ್ಲ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೇ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳಿಬಿಟ್ಟು. ಗೃಹಲಕ್ಷ್ಮಿ ಯೋಜನೆಯ ಹಣ 11ನೇ ಕಂತಿನ ಹಣ ಹಾಗೂ 12ನೇ ಕಂತಿನ ಹಣ ಒಟ್ಟಾಗಿ 4,000 ರೂಪಾಯಿ ಬರುತ್ತೆ ಅಂತ ಕಾಯ್ತಾ ಇದ್ರಿ. ಆದರೆ ಇವಾಗ ಬಂದಿರೋದು ಕೇವಲ 2,000 ರೂಪಾಯಿ. ಅದು ಜೂನ್ ತಿಂಗಳ ಹಣ ಮಾತ್ರ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗ್ತಿರುವಂಥದ್ದು. ಹಾಗಾದರೆ ಮಿಕ್ಕಿದ 2,000 ರೂಪಾಯಿ ಅಂದರೆ ಜುಲೈ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಹಾಗೆ ಆಗಸ್ಟ್ ತಿಂಗಳ ಹಣ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು, ಆಲ್ರೆಡಿ ಇವಾಗ 2,400 ಕೋಟಿ ರೂಪಾಯಿನ DBT ಸ್ಟೇಟಸ್ ಮುಖಾಂತರ ನಾವು ಪುಷ್ ಮಾಡಿದ್ದೀವಿ. ಅಷ್ಟು ಕೋಟ್ಯಾಂತರ ಹಣನ ನಾವು ಎಲ್ಲರಿಗೂ ತಲುಪಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಡ ಆಗುತ್ತೆ. ಈಗ ಆಲ್ರೆಡಿ ತುಂಬ ಜಿಲ್ಲೆಗಳಿಗೆ ಅಮೌಂಟು ಬಂದಿಲ್ಲ. ಆಲ್ಮೋಸ್ಟ್ 95% ಬಂದಿದೆ. ಬಟ್ ಎಲ್ಲೆಲ್ಲೋ ಒಂದೊಂದು ಚೂರು ಉಳಿದಿರುವಂಥದ್ದು. ನೀವು ಯಾವ ಜಿಲ್ಲೆಯವರು, ನಿಮಗೇನಾದರೂ ಹಣ ಬಂದಿದೆಯಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದರೆ ಆ ಜಿಲ್ಲೆಯವ್ರಿಗೆ ಬಂದಿದೆ ಅಂತ ಹೇಳಿಬಿಟ್ಟು ನಮಗೂ ಕೂಡ ಸಂತೋಷ ಆಗುತ್ತೆ. ಜೊತೆಗೆ ಯಾವ ಜಿಲ್ಲೆಗೆ ಪೆಂಡಿಂಗ್ ಇದೆ ಅನ್ನೋದು ಕೂಡ ಒಂದು ಸ್ಪಷ್ಟನೆ ಸಿಗುತ್ತೆ. ಸೊ ಇವಾಗ 2,400 ಕೋಟಿನ DBT ಮುಖಾಂತರ ಪುಷ್ ಮಾಡಿರೋದ್ರಿಂದ ಸ್ವಲ್ಪ ತಡ ಆಗುತ್ತೆ. ಆದರೆ ಈಗ 2 ದಿನಗಳಲ್ಲಿ ನಿಮಗೆ 11ನೇ ಕಂತಿನ ಹಣ ಏನೂ ಬರಬೇಕಾಗಿತ್ತು, ಅದನ್ನು ನಾವು ಹಾಕ್ತೀವಿ. ಇನ್ನು ನಾವು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮುಂದಿಂದು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಇನ್ನು ಕೇವಲ 10 ದಿನದ ಒಳಗೆ ನಿಮಗೆ 12ನೇ ಕಂತಿನ ಹಣ 2,000 ರೂಪಾಯಿ ಏನು ಬಾಕಿ ಉಳಿದಿದೆ ಆ ಹಣನೂ ಕೂಡ ಹಾಕುವಂಥ ಒಂದು ಯೋಜನೆನ ಆಲ್ರೆಡಿ ಸರ್ಕಾರದಿಂದ ಮಾಡಿದ್ದಾರೆ. ಯಾಕಂದರೆ ಈ ತಿಂಗಳು ಕಂಪ್ಲೀಟಾಗಿ ಎಲ್ಲನೂ ಮುಗಿಸ್ಬೇಕು. ನಮ್ಮದು ಹಳೇದು ಏನೆಲ್ಲ ಪೆಂಡಿಂಗ್ ಇತ್ತು ಅದನ್ನು ಕಂಪ್ಲೀಟಾಗಿ ಮುಗಿಸ್ತೀವಿ ಅಂತ ಕೂಡ ಮಾತನ್ನ ಕೊಟ್ಟಿರುವಂಥದ್ದು. ಹಾಗೆ ಜೊತೆಗೆ ಆಗಸ್ಟ್ ತಿಂಗಳ ಹಣ ಕೂಡ ನಿಮಗೆ ಈ ತಿಂಗಳೇ ಬರುವಂಥ ಒಂದಷ್ಟು ಸುದ್ದಿಗಳು ಇದ್ದಾವೆ. ಬಟ್ ಅದ್ರ ಬಗ್ಗೆ ಇನ್ನೂ ಕೂಡ ಸಚಿವರು ಡೈರೆಕ್ಟಾಗಿ ಇದ್ರ ಬಗ್ಗೆ ಸುದ್ದಿಗೋಷ್ಠಿನ ಕೊಡಬೇಕಾಗತ್ತೆ. ಊಹಾಪೋಹಗಳು ನಡೀತಾ ಇದೆ, ಆಗಸ್ಟ್ ತಿಂಗಳದು ಕೂಡ ಅಮೌಂಟು ಬರುತ್ತೆ ಅಂತ ಹೇಳಿಬಿಟ್ಟು. ಆದರೆ ಇವಾಗ ನಮ್ಮ ಫೋಕಸ್ಸು ಕೇವಲ 11, 12ನೇ ಕಂತಿನ ಹಣದ ಮೇಲೆ ಇರಲಿ ಸದ್ಯಕ್ಕೆ. ಈ 2 ಅಮೌಂಟು ಕ್ಲಿಯರ್ ಆದರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಯಾಕಂದರೆ ಹಬ್ಬ ಕೂಡ ಬರ್ತಿರೋದ್ರಿಂದ ಈ ಹಣ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಷಯ ಗೊತ್ತಾಗಲಿ.